ನಮಸ್ಕಾರ ಕಾರ್ ಲವರ್ಸ್ಗೆ. ಇವತ್ತು ನಾನು ಇನ್ನೊಂದು ಕಾರ್ ತಂದಿದ್ದೀನಿ ಕಂಡಿಡಿಯೋಕೆ. ಸೊ ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಗೆಸ್ ದ ಕಾರ್ ಬೈ ಇಟ್ಸ್ ಡಿಸ್ಕ್ರಿಪ್ಷನ್. ಈ ಕಾರ್ ನ ಸ್ಟೋರಿ ಸ್ಟಾರ್ಟ್ ಆಗಿದ್ದು 2021ರಲ್ಲಿ. ಲಾಂಚ್ ಆಗಿದ್ದು ಈಗ 3 ಲಕ್ಷಕ್ಕಿಂತ ಜಾಸ್ತಿ ಹ್ಯಾಪಿ ಕಸ್ಟಮರ್ ಇದ್ದಾರೆ. ಜೊತೆಗೆ 2026ರಲ್ಲಿ ಇದರಲ್ಲಿ ಹೊಸ ಫೇಸ್ ಲಿಫ್ಟ್ ಬಂತು. ಜೊತೆಗೆ ಇದಕ್ಕೆ ಹೊಸ ಹೆಸರು ಕೂಡ ಸಿಕ್ತು. ಈ ಗಾಡಿಯ ಡಿಸೈನ್ ನೋಡೋದಾದ್ರೆ ಇದರಲ್ಲಿ ಸಿ ಶೇಪ್ DRL ಬರ್ತಾ ಇದೆ. 18 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್. ಗಾಡಿ ಒಂಥರ ಪ್ರೀಮಿಯಂ ಆಗಿ ಕಾಣುತ್ತೆ. ಇಂಟೀರಿಯರ್ ಅಲ್ಲಿ ನೋಡೋದಾದ್ರೆ ಇದರಲ್ಲಿ 12.3 ಇಂಚಸ್ ಸ್ಕ್ರೀನ್ ಬರುತ್ತೆ. ಗಾಡಿನ ಒಂಥರ ಸ್ಪೇಸ್ ಶಿಪ್ ಕಾಕ್ಪಿಟ್ ತರ ಮಾಡಿದ್ದಾರೆ. ಇದರ ಫೀಚರ್ಸ್ ಹೇಳೋದಾದ್ರೆ 540 ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತೆ ಆಂಡ್ರಾಯ್ಡ್ ಆಟೋ. ಇದ್ರ ಜೊತೆಗೆ ಅಲೆಕ್ಸಾ ಬಿಲ್ಟ್ ಇನ್ ಕೂಡ ಇದೆ. ಜೊತೆಗೆ ಚಾಟ್ GPT ಸಪೋರ್ಟ್ ಕೂಡ ಇದೆ. ಈ ಗಾಡಿಲಿ 16 ಸ್ಪೀಕರ್ ಹಾರ್ಮನ್ ಕಾರ್ಡನ್ ಸಿಸ್ಟಮ್ ಬರುತ್ತೆ. ಈ ಸತಿ ಅಪ್ಡೇಟ್ ಅಲ್ಲಿ ಇದರ ಸಸ್ಪೆನ್ಷನ್ ನ ಹೈಲೈಟ್ ಮಾಡಿದ್ರು. ವರ್ಲ್ಡ್ಸ್ ಫಸ್ಟ್ ಡಾವೆನ್ಸಿ ಡ್ಯಾಂಪಿಂಗ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು. ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು 200 ಹಾರ್ಸ್ ಪವರ್ ಮತ್ತೆ 380 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಡೀಸೆಲ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 2.2 ಲೀಟರ್ ಹೆಮ್ಮಾಕ್ ಡೀಸೆಲ್ ಇಂಜಿನ್ ಬರುತ್ತೆ. ಇದು 185 ಹಾರ್ಸ್ ಪವರ್. ಜೊತೆಗೆ ಮ್ಯಾನ್ಯುಯಲ್ ಅಲ್ಲಿ 420 ನ್ಯೂಟನ್ ಮೀಟರ್ ಆಫ್ ಟಾರ್ಕ್, ಆಟೋಮೆಟಿಕ್ ಅಲ್ಲಿ 450 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಗಾಡಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಕೂಡ ಇದೆ. ಸೇಫ್ಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 5 ಸ್ಟಾರ್ ಭಾರತ್ ಎನ್ಕ್ಯಾಪ್ ರೇಟಿಂಗ್ ಸಿಕ್ಕಿದೆ. 7 ಏರ್ ಬ್ಯಾಗ್, ಲೆವೆಲ್ 2 ಎಡಾಸ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಜೊತೆಗೆ ಇನ್ನೂ ತುಂಬಾ ಫೀಚರ್ ಇದೆ ಸೇಫ್ಟಿದು. ಇದರ ಪ್ರೈಸ್ ಹೇಳೋದಾದ್ರೆ 15 ರಿಂದ 30 ಲಕ್ಷ ಒಳಗೆ ಬರುತ್ತೆ. ಸೊ ಇಷ್ಟೊತ್ತಿಗೆ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕರೆಕ್ಟ್ ಆನ್ಸರ್ 24 ಅವರ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.